ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕಂತ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥವ್ರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದು? ಹೈಕಮಾಂಡ್. ಅದಕ್ಕೆ ಎಲ್ಲರೂ ತಲೆಬಾಗ್ಬೇಕು. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡದ ಮುಖಂಡರವರೆಗೂ ಕೂಡ ನಾವು ತಲೆ ಬಾಗ್ಲೇಬೇಕು. ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ರಾಜಣ್ಣ ಅವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೆನ್ನೆ ಪಾಪ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯನವ್ರು 7 ಗಂಟೆ ಇರ್ತೀವಿ ಅಂತ. ಅದಿದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮುಜುಗರ ಬರೆದಿರ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೋಬೇಕಾಗಿ. ಈಗ ಮುಜುಗರ ಯಾರಿಗಾಯ್ತು? ಮುಖ್ಯಮಂತ್ರಿಗಳಿಗೆ ತಾನೇ ಇವ್ರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಮುಜುಗರ ಯಾರಿಗಾಯ್ತು? ಹೈಕಮಾಂಡ್ಗಾಯ್ತು, ಅಲ್ಲ ಸಿದ್ದರಾಮಯ್ಯನವ್ರಿಗಾಯ್ತು. ಅದನ್ನ ಬರೆದಿರ್ತಕ್ಕಂಥ ರೀತಿ ನೋಡ್ಕೊ. ಅವ್ರ ಅಭಿಮಾನಿ ಆಗಿದ್ರೆ, ನಿಜವಾದ ಪಕ್ಷದ ಅವನು ನಿಜವಾದಂತ ಕಾರ್ಯಕರ್ತ ಆಗಿದೆ, ಅವನು ಪಕ್ಷಕ್ಕೆ ಮುಜುಗರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ? ಈಗ ಸೆಕ್ಯೂರಿಟಿಗೋಸ್ಕರ ಸಿದ್ದರಾಮಯ್ಯನವ್ರನ್ನ ಹೆಸರನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪಾಪ ಅವರು ರಾಜೇಂದ್ರ ಅವ್ರ ನಿನ್ನೆ ಪ್ರಶ್ನೆ ಮಾಡೋರಲ್ಲ, ಅವರೇ ಅದನ್ನ ಮಾಡ್ಬೇಕು. ಯಾವ ಕ್ರಾಂತಿನೂ ಇಲ್ಲ. ನಾವ್ ಹೇಳಿದೀವ ಕ್ರಾಂತಿ ಆಯ್ತದೆ ಅಂತ? ನಾವೆಲ್ಲಾದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ನಾವಾಗ್ಲಿ, ಯಾರು ಆಗ್ಲಿ, ಕಾಂಗ್ರೆಸ್ ಪಕ್ಷದವ್ರು ರಾಜಣ್ಣ ಬಿಟ್ರೆ ಇನ್ಯಾರ ಹೇಳೋರ ಕ್ರಾಂತಿ ಆಗ್ಬಿಡ್ತದೆ ಅಂತ? ಅನೇಕ ಬೆಳವಣಿಗೆಗಳು ಇದಾವೆ ಕಾಂಗ್ರೆಸ್ನಲ್ಲೂ ಕೂಡ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದಾವೆ. ಅನೇಕ ಜನ ಹಿರಿಯ ಶಾಸಕರು ಕೂಡ ವ್ಯತ್ಯಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಹೈಕಮಾಂಡ್ ಕರೆದಿ ಸಮಾಧಾನ ಮಾಡಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲ ಪಕ್ಷದಲ್ಲಿ ಇದ್ದಿದ್ದು ಅದನ್ನ ಸರಿ ಮಾಡಿದ್ದಾರೆ. ಯಾರಾದ್ರೂ ಬಹಿರಂಗವಾಗಿ ನಮ್ಮ ನಾಯಕರನ್ನ ಹೈಕಮಾಂಡ್ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಹೋಗಿದಾರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.